ಬೆಳ್ಬೆಳ್ಗೆ ಟಾಮಿನ ನಮ್ಮಪ್ಪ ಒಳಗ್ ಬಿಟ್ಟಿರೋದಕ್ಕೆ ಅಪರೂಪಕ್ಕೆ ಒಳಗ್ ಬಂದೆ ಅಂತ ಅವನ್ ಆಡ್ತಾ ಇರೋದಕ್ಕೂ ಸರಿಯಾಗಿತ್ತು. ಇವತ್ ನಾನು ಒಂದ್ ಫಂಕ್ಷನ್ಗೆ ಹೋಗ್ಬೇಕಾಯ್ತು. ಆಟೋ ಹತ್ಕೊಂಡು ರಾಮನಗರದ ಬಸ್ ಸ್ಟ್ಯಾಂಡ್ ಬಂದ್ರೆ ಜನಸಾಗರ. ವಾಪಸ್ ಮನೆಗೆ ಹೋಗೋಣ ಅಂತ ಬೇರೆ ಫೀಲ್ ಆಗ್ತಾ ಇತ್ತು. ಆದ್ರೆ ಹೇಗೋ ಬಸ್ ಹತ್ಕೊಂಡು ಮದ್ದೂರ್ಗ್ ಬಂದು ಮದ್ದೂರಿಂದ ಕೆಸ್ತೂರ್ ಬಸ್ ಹತ್ಕೊಂಡು ಕೆಸ್ತೂರ್ ಟಿಕೆಟ್ ತಗೊಂಡೆ. ಕೆಸ್ತೂರ್ಗ್ ಬಂದು ಮಾಚಳ್ಳಿ ಗೇಟ್ಗೆ ಹೋಗ್ಬೇಕಾಯ್ತು. ಅದಕ್ಕೆ ನಾನು ನನ್ನ ಸೀನಿಯರ್ಸ್ ಎಲ್ಲ ಮಾಚಳ್ಳಿ ಗೇಟ್ಗೆ ಹೋಗಕ್ಕೆ ಆಟೋದಲ್ಲಿ ಹೋಗ್ತಾ ಇದ್ವಿ. ನಾವು ಬರೋ ಹೊತ್ತಿಗೆ ಇಲ್ಲಿ ನಮ್ ಕ್ಲಾಸ್ ಮೇಟ್ಸ್ ಎಲ್ಲ ಫಸ್ಟೇ ಬಂದಿದ್ರು. ನಾನ್ ವಿಡಿಯೋ ಮಾಡ್ತಾ ಇದ್ದೆ ಅಂತ ಅವ್ರು ಹೋಸ್ಕೊಂತಾ ಇದ್ರು. ಫೈನಲಿ ನಾವು ಬಂದ್ ರೀಸನ್ ಏನಪ್ಪಾ ಅಂದ್ರೆ ಸೀನಿಯರ್ ಕಮ್ ಟೀಚರ್ ಆದಂತ ನಮ್ಮ ಅರ್ಪಿತಕ್ಕೊಂದು ಎಂಗೇಜ್ಮೆಂಟ್ ಇತ್ತು, ಅದಕ್ಕೋಸ್ಕರ ಬಂದಿದ್ದು. ಸ್ಟೇಜ್ ಮೇಲೆ ಹುಡುಗಿ ನೋಡದ್ಬಿಟ್ಟು ನಾನು ಕೆಳಗಡೆ ಏನೇನ್ ತಿಂಡಿ ಇಟ್ಟಿದ್ದಾರೆ ಅಂತ ನೋಡ್ತಾ ಇದ್ದೆ. ಅದಾದ್ಮೇಲೆ ಹೋಗಿ ನಮ್ ಕ್ಲಾಸ್ ಅವರೆಲ್ಲ ಒಂದು ಫೋಟೋ ತಗ್ಸ್ಕೊಂಡು ಸೀದಾ ಬಂದಿದ್ದೆ ಊಟಕ್ಕೆ. ಪಾಪ ಅವ್ರು ಊಟ ಮಾಡ್ಕೊಂಡು ಹೋಗಿ ಅಂದ್ರು. ಅವ್ರು ಗೊತ್ತಿಲ್ಲ ನಾವು ಊಟ ಮಾಡಕ್ಕೆ ಬರೋದು ಅಂತ. ಇನ್ನೂ ಎಲ್ಲ ಕೊಟ್ಟಿರ್ಲಿಲ್ಲ. ನಮ್ ಕ್ಲಾಸ್ ಅವರೆಲ್ಲ ಆ ಕಡೆ ಈ ಕಡೆ ನೋಡ್ಕೊಂಡು ಮಾತಾಡ್ಕೊಂಡು ಕೂತಿದ್ರು. ಎಲ್ರದ್ದು ಊಟ ಆಯ್ತು, ಆದ್ರೆ ಅಷ್ಟೊಂದು ಇನ್ನೂ ಊಟನೇ ಆಗಿರ್ಲಿಲ್ಲ. ಈಗ ಐಸ್ ಕ್ರೀಮ್ ತಿಂತಾ ಇದ್ರು. ಅವ್ರನ್ನ ಕಾಯ್ಕೊಂಡು ನಾವು ಕೂತಿದ್ವಿ. ಪಾಪ ಸುಹಾಸ್ ಏನೇನೆ ತಿನ್ಕತಾವನೆ. ಊಟ ಎಲ್ಲ ಮುಗೀತು. ಹಾಗೆ ಸ್ವಲ್ಪ ಹೊತ್ತು ಕೂತು ಆಮೇಲೆ ಹೋಗೋಣ ಅಂತ ಬಂದ್ ಕೂತ್ಕೊಂಡ್ವಿ. ನಾನ್ ಎಲ್ಲೋದ್ರೂ ಅನುಷಕ್ಕನ್ ಮಾತ್ರ ರೇಗ್ಸೋದಂತೂ ಬಿಡಲ್ಲ. ಹಾಗೆ ಈಗ್ಲೂ ಅನುಷಕ್ಕನ ರೇಗಿಸ್ಕೊಂಡು ನಿಂತಿದ್ದೆ. ಅಷ್ಟರಲ್ಲಿ ಒಂದ್ ಕೇಕ್ ಬಂತು. ಕೇಕು ಬಂತು, ಕಟ್ಟು ಮಾಡಿದ್ರು. ಆದ್ರೆ ನನಗೊಂದ್ ಪೀಸು ಕೊಡ್ಲಿಲ್ಲ ಅಂತ ಬೇಜಾರಾಗೋಯ್ತು. ಅದಕ್ಕೆ ಅಲ್ಲಿಂದ ನಾನು ಹೊರಟೆ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಇಲ್ಲಿ ನೋಡಿದ್ರೆ ಶಾಮಿನಿಗೆ ಗೊತ್ತಿರೋರು ಮದ್ದೂರ್ ತನಕ ಡ್ರಾಪ್ ಹಾಕಿದ್ರು. ಮದ್ದೂರಿಂದ ರಾಮನಗರಕ್ಕೆ ಬಸ್ ಹತ್ಕೊಂಡು ಹೊರಡ್ಬೇಕಾದ್ರೆ ಆಗ್ಲೇ ಜ್ವರ ಬರೋ ತರ ಫೀಲ್ ಆಗ್ತಾ ಇತ್ತು. ರಾಮನಗರಕ್ಕೆ ಬಂದು ಬಸ್ ಹತ್ತಿ ಮೇಲ್ ನೋಡಿದ್ರೆ ಇದನ್ನ ನೋಡ್ಕೊಂಡು ಸೀದಾ ಮನೆಗ್ ಬಂದು ಸದ್ಯಕ್ ಮಲ್ಗಿದ್ದೀನಿ. ಇವತ್ತಿಗಿಷ್ಟೇ.